ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಗೌರಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ ತಿಳಿಯೋದಾದರೆ, ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಕಡೆಯಿಂದ ವೇಕೆನ್ಸಿ ಬಿಟ್ಟಿದ್ದಾರೆ. ಈ ಅರ್ಜಿ ಸಲ್ಲಿಸೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಹಾಗೆ ಏಜ್ ಲಿಮಿಟ್ ಎಷ್ಟಿರಬೇಕು, ಕ್ವಾಲಿಫಿಕೇಷನ್ ಡೀಟೇಲ್ಸು, ಅದ್ರ ಜೊತೆಗೆ ಫೀಸ್ ಡೀಟೇಲ್ಸು ಕೂಡ ನಿಮಗೆ ವಿಡಿಯೋ ಮುಖಾಂತರ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಸಹ ಒತ್ತಿ. ಆರ್ಗನೈಸೇಷನ್ ನೇಮ್ ಬಂದು ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಕಡೆಯಿಂದ ಬಿಟ್ಟಿರೋದು. ನಂಬರ್ ಆಫ್ ದ ಪೋಸ್ಟ್ ಬಂದು 125 ಪೋಸ್ಟ್ಗೆ ಬಿಟ್ಟಿದ್ದಾರೆ. ಜಾಬ್ ಲೊಕೇಶನ್ ನೋಡೋದಾದರೆ ಆಲ್ ಓವರ್ ಇಂಡಿಯಾ ಇರುತ್ತೆ. ಪೋಸ್ಟ್ ನೇಮ್ ಬಂದು ಗ್ರ್ಯಾಜುಯೇಟ್ ಇಂಜಿನಿಯರಿಂಗ್ ಟ್ರೈನಿ ಮತ್ತು ಟೆಕ್ನಿಷಿಯನ್ ಗ್ರೇಡ್ 2ಗೆ ವೇಕೆನ್ಸಿ ಬಿಟ್ಟಿರೋದು. ಕ್ವಾಲಿಫಿಕೇಷನ್ ಡೀಟೇಲ್ಸ್ ನೋಡೋದಾದರೆ ಗ್ರ್ಯಾಜುಯೇಟ್ ಇಂಜಿನಿಯರಿಂಗ್ ಟ್ರೈನಿಗೆ ಬಂದು BE ಇಲ್ಲ BTech ಆಗಿರೋರು ಅಪ್ಲೈ ಮಾಡ್ಬೋದು. ಟೆಕ್ನಿಷಿಯನ್ ಗ್ರೇಡ್ 2ಗೆ ಬಂದು 10th ಪ್ಲಸ್ ITI ಕಂಪ್ಲೀಟ್ ಆಗಿರೋರು ಅಪ್ಲೈ ಮಾಡ್ಬೋದು. ಗ್ರ್ಯಾಜುಯೇಟ್ ಇಂಜಿನಿಯರಿಂಗ್ ಟ್ರೈನಿಗೆ ಬಂದು ಯಾವ್ಯಾವ ಪೋಸ್ಟ್ ಬಿಟ್ಟಿದ್ದಾರೆ, ಹಾಗೆ ಆ ಪೋಸ್ಟ್ಗೆ ಎಷ್ಟು ವೇಕೆನ್ಸಿ ಬಿಟ್ಟಿದ್ದಾರೆ, ಕ್ವಾಲಿಫಿಕೇಷನ್ನು ಹಾಗೂ ಸ್ಯಾಲರಿ ಡೀಟೇಲ್ಸ್ನ ನೋಡೋಣ. ECE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ಗೆ ಬಂದು 34 ಪೋಸ್ಟ್ ಬಿಟ್ಟಿದ್ದಾರೆ. E&I ಇನ್ಸ್ಟ್ರುಮೇಷನ್ಸ್ಗೆ ಬಂದು 2 ಪೋಸ್ಟ್ ಬಿಟ್ಟಿದ್ದಾರೆ. CSE ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಬಂದು 18 ಪೋಸ್ಟ್ ಬಿಟ್ಟಿದ್ದಾರೆ. ಮೆಕ್ಯಾನಿಕಲ್ಗೆ 16 ಪೋಸ್ಟ್ ಬಿಟ್ಟಿದ್ದಾರೆ. EEE ಎಲೆಕ್ಟ್ರಿಕಲ್ಗೆ 5 ಪೋಸ್ಟ್ ಬಿಟ್ಟಿದ್ದಾರೆ. ಸಿವಿಲ್ಗೆ 3 ಪೋಸ್ಟು, ಹಾಗೆ ಕೆಮಿಕಲ್ಗೆ 8 ಪೋಸ್ಟ್ ಬಿಟ್ಟಿದ್ದಾರೆ. ಟೋಟಲ್ ಆಗಿ ಬಂದು 80 ಪೋಸ್ಟು ಕಾಲ್ಫಾರ್ಮ್ ಮಾಡಿದ್ದಾರೆ. ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರೋರು ಅಪ್ಲೈ ಮಾಡಬೇಕು. 60% ಮೇಲಿರೋರು ಮಾತ್ರ ಅಪ್ಲೈ ಮಾಡೋದಕ್ಕಾಗೋದು. ಸ್ಯಾಲ್ರಿ ಬಂದು 40,000ದಿಂದ 1,40,000 ಗಂಟ ಸ್ಯಾಲ್ರಿ ಸಹ ಹೇಳಿದ್ದಾರೆ. ಟೆಕ್ನಿಷಿಯನ್ ಗ್ರೇಡ್ಗೆ 2ಗೆ ಬಂದು ಎಷ್ಟು ಪೋಸ್ಟ್ ವೇಕೆನ್ಸಿ ಬಿಟ್ಟಿದ್ದಾರೆ, ಹಾಗೆ ಸ್ಯಾಲ್ರಿ ಡೀಟೇಲ್ಸ್ನ ನೋಡೋಣ. ಸೊ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಗೆ ಬಂದು 11 ಪೋಸ್ಟು, ಫಿಟ್ಟರ್ಗೆ 7 ಪೋಸ್ಟು, ಮೆಕ್ಯಾನಿಸ್ಟ್ಗೆ 7 ಪೋಸ್ಟು, ಎಲೆಕ್ಟ್ರಿಷಿಯನ್ಗೆ 7 ಪೋಸ್ಟು, ಟರ್ನರ್ಗೆ 5 ಪೋಸ್ಟು, ಶೀಟ್ ಮೆಟಲ್ಗೆ 2 ಪೋಸ್ಟು, ವೆಲ್ಡರ್ಗೆ 2 ಪೋಸ್ಟು, ಕಾರ್ಪೆಂಟರ್ಗೆ 2 ಪೋಸ್ಟು, ಪೈಂಟರ್ಗೆ 2 ಪೋಸ್ಟು. ಟೋಟಲ್ ಆಗಿ ಬಂದು 45 ಪೋಸ್ಟು ಕಾಲ್ಫಾರ್ಮ್ ಮಾಡಿದ್ದಾರೆ. ಅದ್ರ ಜೊತೆಗೆ ಸ್ಯಾಲ್ರಿ ಬಂದು 20,480 ರೂಪಾಯಿ ಸ್ಯಾಲ್ರಿ ಸಹ ಹೇಳಿದ್ದಾರೆ. ಏಜ್ ಲಿಮಿಟ್ ನೋಡೋದಾದರೆ ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 27 ವರ್ಷದೊಳಗಡೆ ಇರೋರು ಅಪ್ಲೈ ಮಾಡ್ಬೋದು. ಹಾಗೆ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ OBC ಕ್ಯಾಂಡಿಡೇಟ್ಸ್ಗೆ 3 ಇಯರ್ಸ್ ಹೇಳಿದ್ದಾರೆ. SC ಕ್ಯಾಂಡಿಡೇಟ್ಸ್ಗೆ ಬಂದು 5 ವರ್ಷ ಹೇಳಿದ್ದಾರೆ. PW ಕ್ಯಾಂಡಿಡೇಟ್ಸ್ಗೆ ಬಂದು 10 ವರ್ಷ ಹೇಳಿದ್ದಾರೆ. ಅಪ್ಲಿಕೇಶನ್ ಫೀಸ್ ಡೀಟೇಲ್ಸ್ ನೋಡೋದಾದರೆ SC ST PW PD ಕ್ಯಾಂಡಿಡೇಟ್ಸು, ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನು ಮತ್ತು ಪ್ರೀ ಎಂಪ್ಲಾಯ್ಡ್ ಕ್ಯಾಂಡಿಡೇಟ್ಸ್ಗೆ ಬಂದು ಯಾವುದೇ ರೀತಿ ಫೀಸ್ ಅವ್ರು ಹೇಳಿಲ್ಲ. ಹಾಗೆ ಗ್ರ್ಯಾಜುಯೇಟ್ ಇಂಜಿನಿಯರಿಂಗ್ ಟ್ರೈನಿಗೆ ಬಂದು ಜನರಲ್ ಕೆಟಗರಿ, OBC ಕೆಟಗರಿ ಮತ್ತು EWS ಕ್ಯಾಂಡಿಡೇಟ್ಸ್ಗೆ ಬಂದು 1,000 ಹೇಳಿದ್ದಾರೆ. ಟೆಕ್ನಿಷಿಯನ್ ಗ್ರೇಡ್ 2ಗೆ ಬಂದು ಜನರಲ್ ಕೆಟಗರಿ, OBC ಕೆಟಗರಿ ಹಾಗೆ EWS ಕ್ಯಾಂಡಿಡೇಟ್ಸ್ಗೆ ಬಂದು 750 ರೂಪಾಯಿ ಹೇಳಿದ್ದಾರೆ. ಮೋಡ್ ಆಫ್ ದ ಪೇಮೆಂಟ್ ಬಂದು ಆನ್ಲೈನ್ ಮುಖಾಂತರ ನೀವು ಪೇ ಮಾಡಬೇಕಾಗತ್ತೆ. ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಹಾಗೆ ಟ್ರೇಡ್ ಟೆಸ್ಟು ಇರುತ್ತೆ ಮತ್ತು ಇಂಟರ್ವ್ಯೂ ಕೂಡ ನೀವು ಪಾಸ್ ಮಾಡಬೇಕಾಗತ್ತೆ. ಹಾಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದು ನೋಡೋದಾದರೆ SLC ಮಾರ್ಕ್ಸ್ ಕಾರ್ಡು, ITI ಮಾರ್ಕ್ಸ್ ಕಾರ್ಡ್ಸು, ಹಾಗೆ ಇಂಜಿನಿಯರಿಂಗ್ ಸರ್ಟಿಫಿಕೇಟು, CAT ಸರ್ಟಿಫಿಕೇಟು, ಹಾಗೆ 1 ಇಯರ್ ಎಕ್ಸ್ಪೀರಿಯನ್ಸ್ ಸಹ ಕೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಸಹ ಬೇಕಾಗುತ್ತೆ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 16 ಮೇ 2025 ಇದೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು 5 ಜೂನ್ 2025 ಇದೆ. ಅಫಿಷಿಯಲ್ ವೆಬ್ಸೈಟ್ ನೋಡೋದಾದರೆ ECIL.co.inಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮಾಹಿತಿ ಜೊತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ.